ಬೆಳಗಾವಿಯ ವಿಗ್ ಹೆಲ್ಮೆಟ್ ಕಂಪನಿ ಮತ್ತೊಂದು ಉದ್ದಟತನವನ್ನ ತೋರಿಸಿದೆ. ಕೆಲಸ ಬೇಕು ಅಂದ್ರೆ ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆಗಳು ಬರಬೇಕಂತೆ. ಕಂಪನಿಯ ಇನ್ಸ್ಟಾ ಅಕೌಂಟ್ ನಲ್ಲಿ ಹುದ್ದೆಗಳ ಭರ್ತಿಗೆ ಆಹ್ವಾನ ಮಾಡಿದ್ರು. ಕನ್ನಡದ ನೆಲದಲ್ಲಿ ಇಟ್ಕೊಂಡು ಕನ್ನಡಕ್ಕೆ ಅವಮಾನಿಸಿದೆ ಈ ಕಂಪನಿ. ಎಷ್ಟು ದುರಹಂಕಾರ ಇರಬಹುದು. ಅಭಿಯಾನ ಆರಂಭಿಸಿದಂತೆ ಕಂಪನಿ ಆಡಳಿತ ಎಚ್ಚೆತ್ತುಕೊಂಡಿದೆ. ಪೋಸ್ಟ್ ಬಗ್ಗೆ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಿದೆ ವೇಗ ಕಂಪನಿ. ಕಂಪನಿಗೆ ಹೊಸದಾಗಿ ಸೇರ್ಪಡೆಯಾದಂತಹ ಕ್ಲರ್ಕ್ ನಿಂದ ಆಗಿರುವಂತಹ ತಪ್ಪಿದು. ಕನ್ನಡ ಭಾಷೆ ಸಂಸ್ಕೃತಿಗೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರೋ ಉದ್ದೇಶ ಇಲ್ಲ. ನಮ್ಮ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ ಅಂತ ಆ ಕಂಪನಿಯ HR ಕನ್ನಡ ಭಾಷೆಯಲ್ಲಿ ಒಂದು ಪತ್ರ ಬರೆದು ಮನವಿ ಮಾಡ್ಕೊಂಡಿದ್ದಾರೆ. ನಿಮ್ಮ ದುರಹಂಕಾರಗಳನ್ನ ನೀವು ಕರ್ನಾಟಕದಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಬಂದಿದ್ದೀರಿ, ಕನ್ನಡಿಗರ ಒಂದು ಋಣದಲ್ಲಿದ್ದೀರಿ. ಅದು ಬಿಟ್ಬಿಟ್ಟು ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲ ಭಾಷೆ ಬರಬೇಕು ಅಂತಂದ್ರೆ ನೀವು ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟು ನಿಮ್ ಕಂಪನಿ ಓಪನ್ ಮಾಡ್ಕೊಳ್ಳಿ. ಕಂಪನಿ ಓಪನ್ ಮಾಡಿರೋದು ಕರ್ನಾಟಕದಲ್ಲಿ. ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲ ಭಾಷೆ ಬರಬೇಕು ಅಂತ ಹೇಳ್ತೀರಾ ಅಂದ್ರೆ ಕನ್ನಡಿಗರು ಎಲ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು? ಮೊದಲು ನೀವು ಕನ್ನಡ ಭಾಷೆಯಲ್ಲಿ ವ್ಯವಹಾರ ಮಾಡೋದನ್ನ ಕಲ್ತ್ಕೊಳ್ಳಿ. ಕರ್ನಾಟಕ ಬೇಕು, ಕರ್ನಾಟಕದ ನೀರ್ ಬೇಕು, ಇಲ್ಲಿನ ಅನ್ನ ಬೇಕು, ನಿಮಗೆ ಇಲ್ಲಿನ ಹಣ ಬೇಕು, ಇಲ್ಲಿ ನಿಮ್ಮ ವ್ಯವಹಾರ ಮಾಡಬೇಕು. ಆದ್ರೆ ಕನ್ನಡ ಬೇಡ, ಕನ್ನಡಿಗರು ಬೇಡ, ಕನ್ನಡ ಭಾಷೆ ಬೇಡ, ನಿಮ್ಗೆ ಕನ್ನಡಿಗರು ಬೇಡ. ಯಾಕೆ? ಕನ್ನಡಿಗರೇನು ನಿಮ್ಮ ಆಳುಗಳ? ಇದೇ ರೀತಿ ಸಾಫ್ಟ್ ಟಾರ್ಗೆಟ್ ಮಾಡೋದು, ಬೇಕಾಬಿಟ್ಟಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತನಾಡೋದು, ಆಮೇಲೆ ಬಂದು ಕ್ಷಮೆ ಕೇಳೋದು. ಏನ್ ಅಂದ್ಕೊಂಡಿದ್ದೀರಿ ನೀವು ಕನ್ನಡಿಗರ ಬಗ್ಗೆ? ಒಂದ ಎರಡ ಇನ್ಸಿಡೆಂಟ್ಗಳು. ನೆನೆ ನೋಡಿದ್ರೆ ಸೋನು ನಿಗಮ್ ಇನ್ಸಿಡೆಂಟ್, ಅಷ್ಟುದ್ದ ಸಮರ್ಥನೆಯನ್ನ ಕೊಟ್ಟು ಕಡೆಯಲ್ಲಿ ಕ್ಷಮೆ ಕೇಳಿದ್ರು. ಈಗ ನೋಡಿದ್ರೆ ಈ ಕಂಪನಿ ಇಷ್ಟೊಂದು ಅವಮಾನ ಮಾಡ್ತಿದ್ರಿ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡಿಗರಿಗೆ ಮತ್ತೆ ಕನ್ನಡ ಭಾಷೆಗೆ.